ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಬ್ರೆಲಾ ಡ್ರೆಸ್ ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತಂದು ವಿಡಿಯೋ ನೋಡ್ತಾ ಇದ್ದೀರಲ್ವ. ಜಸ್ಟ್ ಒಂದು ಸೀರೆಯಲ್ಲಿ ಫ್ಲೇರ್ ಅಂಬ್ರೆಲಾ ವಿತ್ ದುಪ್ಪಟ್ಟ ಯಾವ ರೀತಿ ಕಾಣಿಸ್ತಿದೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಇದೇ ಥರ ನಿಮಗೆ ಚೆನ್ನಾಗಿರೋ ವಿಡಿಯೋಸ್ ಏನಾದರೂ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಅರ್ಥ ಆಗುತ್ತೆ ಬಿಗಿನರ್ಸ್ಗೆ. ಸೊ ಈ ಒಂದು ವಿಡಿಯೋನ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಫಸ್ಟು ನಾನು ಬಾಟಮ್ ಪಾರ್ಟ್ನ ಸ್ಟಿಚ್ ಮಾಡ್ಕೊತೀನಿ. ಇದು ಲೈನಿಂಗು. ಇಲ್ಲಿ ಕೂಡ ಲೈನಿಂಗಲ್ಲಿ 2 ಕಟ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಾವು ಫಸ್ಟ್ ಪಿನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪಿನ್ ಹಾಕ್ಕೊಂಡ್ಬಿಟ್ಟು ನಾವು ಒಂದು ಸ್ಟಿಚ್ ಹಾಕೋಬೇಕು. ಈ ರೀತಿ ಪಿನ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋಲ್ಲ. ಸೊ ಪಿನ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಮಾಡಿಕೊಂಡು ಎರಡು ಪೀಸ್ನ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಇನ್ನೊಂದು ಕಿನಾರಿ ಸ್ಟಿಚ್ ಹಾಕಬೇಕು. ಅದೇ ಥರ ನೀವು ಮೇನ್ ಫ್ಯಾಬ್ರಿಕ್ಗೆ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ವಾಪಸ್ ಕೋನ್ ಶೇಪ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾನು ನಿಮ್ಗೆ ಟಾಪು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೀವು ಪೂರ್ತಿ ಎಲ್ಲ ಸುತ್ತಾರ್ದ ನಾವು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇದೇ ಥರ ನಾವು ಟಾಪ್ನ ನಾವು 2 ಬ್ಯಾಕು ಮತ್ತು ಫ್ರಂಟ್ನ 2 ಇದೇ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಫ್ರಂಟು ಮತ್ತು ಬ್ಯಾಕ್ ನೆಕ್ನ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಫ್ಯೂಸಿಂಗ್ ಹಾಕ್ತಾಯಿದ್ದೀನಿ. ಸೊ ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ, ಅಂದರೆ ನಿಮಗೆ ಆರಾಮಾಗಿ ಮನೇಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಫ್ಯೂಸಿಂಗ್ ಅಂದರೆ ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ತೀನಿ ಅಂತಂದು ಇವಾಗ ತೋರಿಸ್ತೀನಿ. ಕ್ಯಾನ್ವಾಸ್ ಹಾಕೋದ್ರಿಂದ ನಿಮ್ಮದು ನೆಕ್ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ನಾನು 2.5 ಇಂಚ್ ವಿಡ್ತನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ 1 ಇಂಚ್ ತೊಗೋಬೇಕು. ಆ ಲೆಂತ್ ಕೂಡ ನೀವು ಫ್ರಂಟ್ ನಿಮ್ಗೆ ಎಷ್ಟು ಬೇಕು, ಲೆಂತು 5 ಬೇಕಂದರೆ 5 ತೊಗೊಳ್ಳಿ, ಎಕ್ಸ್ಟ್ರಾ 1 ಇಂಚ್ ತೊಗೋಬೇಕು. ಸೊ ಆ ರೀತಿ ಹಾಕ್ಕೊಂಡು ನಿಮಗೆ ಫ್ರಂಟ್ ಯಾವ ಶೇಪ್ ಬೇಕೋ ಆ ಶೇಪ್ನ ಡ್ರಾ ಮಾಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ 2 ಥರ ಕ್ಯಾನ್ವಾಸ್ನ ನೆಕ್ ಪ್ಯಾಟರ್ನ್ ಯಾವ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ನಾನು ಫ್ರಂಟು ಮತ್ತು ಬ್ಯಾಕಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ನೀವು ನೀಟಾಗಿ ನೋಡ್ಕೊಳ್ಳಿ. ಒಂದು ಸಲ ತಿಳಿಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಜಸ್ಟ್ ನಾವು ಏನು ಬಿಡ್ತಾಯಿದ್ದು ಲೆಂತ್ ಆಯಿತು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಪೂರ್ತಿಯಾಗಿ ಏನು ನಡಕ್ಕೆ ಕಟ್ ಮಾಡ್ತಿಲ್ಲ, ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ಥರ ತೋರಿಸ್ತೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ, ಯಾವುದು ಈಸಿ ಅನಿಸುತ್ತೋ, ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಈ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಈ ಕಟ್ ಮಾಡ್ಕೊಂಡಿರುವಂಥ ಕ್ಯಾನ್ವಾಸ್ಗೆ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ನಮಗೆ ಕ್ಯಾನ್ವಾಸ್ ಹಾಕಿದ್ದೀವಿ, ಅದರ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಪೇಪರ್ ಪೇಸ್ಟಿಂಗ್ನ ಒಂದು ಬಟ್ಟೆಯಲ್ಲಿ ಮಾಡ್ಕೋಬೇಕು ನಾವು. ಹಾಗಂತಂದು ನಾವು ಯಾವುದೇ ರೀತಿ ಮೇನ್ ಫ್ಯಾಬ್ರಿಕ್ ಆಯಿತು, ಲೈನಿಂಗ್ ಆಯಿತು, ಯಾವುದೇ ರೀತಿ ನೆಕ್ ಕಟ್ ಮಾಡಿಲ್ಲ.
ಈ ರೀತಿ ಕ್ಯಾನ್ವಾಸ್ ಹಾಕಿದ ಮೇಲೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ನೋಡಿರಿ. ಇದು ಸ್ಟೆಪ್ 1. ಇಲ್ಲಿ ನಾನು ಪೇಪರ್ನ ಪೇಸ್ಟ್ ಮಾಡಿಲ್ಲ, ಯಾವುದೇ ರೀತಿ ಐರನ್ ಬಾಕ್ಸ್ ತೊಗೊಂಡು ಜಸ್ಟ್ ಹಾಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫ್ರಂಟ್ಗೆ ಟಾಪ್ ಏನಿರುತ್ತಲ್ಲ ಆ ಫ್ರಂಟ್ ಪಾರ್ಟಿಗೆ ಇದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ. ಇದು ಫಸ್ಟ್ ಮೆಥಡ್. ಇದನ್ನು ನೀಟಾಗಿ ನೋಡ್ಕೊಳ್ಳಿ ವಿಡಿಯೋನ. ಸೊ ಇವಾಗ ಫ್ರಂಟ್ ನೆಕ್ ಪಾರ್ಟ್ ಇದು ರೆಡಿ ಆಯಿತು. ಈಗ ನಾನು ಇದನ್ನು ಅಟ್ಯಾಚ್ ಮಾಡ್ಕೊತಾ ಇಲ್ಲ. ಇವಾಗ ಬ್ಯಾಕು ಕೂಡ ರೆಡಿ ಮಾಡ್ಕೊಂಡು ನೋಡಿ. ನಾನು ಫ್ರಂಟ್ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿರಲಿಲ್ಲ, ಬಟ್ ಇಲ್ಲಿ ಬ್ಯಾಕ್ನ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದಕ್ಕೆ ಅಂತ ನಾನು ಏನು ಕ್ಲಾತ್ನ ತೊಗೊಂಡಿದ್ದೀನಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಇದನ್ನು ಐರನ್ ಬಾಕ್ಸಿಂದ ಪೇಸ್ಟ್ ಮಾಡ್ಕೊತೀನಿ. ಅಂದರೆ ಇದನ್ನು ಅಂಟಿಸ್ಬೇಕು. ಅಂಟುತ್ತೇವೆ ನೀಟಾಗಿ ಐರನ್ ಬಾಕ್ಸ್ ಸಹಾಯದಿಂದ ಇದನ್ನು ಪೇಪರ್ ಪೇಸ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಬ್ಯಾಗಲ್ಲಿ ಯಾವ ರೀತಿ ಆದರೂ ಡಿಸೈನ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಫಿನಿಶಿಂಗ್ ನೀಟಾಗಿ ಫಿನಿಶಿಂಗ್ ಬೇಕಂದರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಿಮಗೆ ಜಸ್ಟ್ ನಮಗೆ ಯಾವುದೇ ರೀತಿ ಡಿಸೈನ್ ಬೇಡ, ಜಸ್ಟ್ ರೌಂಡ್ ಶೇಪ್ ಬೇಕಂದರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೋನ್ ಶೇಪನ್ನು ವಿ ಶೇಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎರಡೂ ರೆಡಿ ಆಯಿತು. ಈಗ ಇದನ್ನು ನೆಕ್ ಪ್ಯಾಟರ್ನಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಇದನ್ನು ಕಟ್ ಮಾಡಿಕೊಂಡು ವಾಪಸ್ ನಾವು ಅದನ್ನು ಡಾಟ್ ಈ ರೀತಿ ಕಟ್ ಮಾಡಿಕೊಂಡು ವಾಪಸ್ ತಿರುಗಿಸ್ಬಿಟ್ಟು ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಬಿಟ್ರೆ ಇದು ಫ್ರಂಟ್ ನೆಕ್ ಫಿನಿಶಿಂಗ್ ಮುಗಿಯುತ್ತೆ. ಇವಾಗ ಇದು ಬ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬ್ಯಾಕ್ ಸ್ವಲ್ಪ ನಾನು ಡಿಸೈನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡೋರಿ ಹಾಕಬೇಕು ಅಂತಂದು ಅದಕ್ಕೆ ಕೆಲವೊಂದಿಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಪೂರ್ತಿ ಇನ್ನರ್ ಕೂಡ ನೀಟಾಗಿ ಫಿನಿಶಿಂಗ್ ಬೇಕು ಅಂತಂದು ಇವಾಗಲೇ ಈಗೇನು ನಾನು ಪೇಪರ್ ಪೇಸ್ಟಿಂಗ್ ಮಾಡ್ಕೊಂಡು ಅದ್ರ ಕೆಳಗೆ ನೋಡಿಲ್ಲ ಈ ರೀತಿ ಇಟ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ. ಈಗ ಆಲ್ರೆಡಿ ಅಲ್ಲಿ ಡಾಟ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಕೂಡ ಇಟ್ಕೋಬೋದು, ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಇಟ್ಕೋಬೋದು. ಸೊ ನೋಡಿ ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ. ಈಗ ವಾಪಸ್ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ವಾಪಸ್ ಅದನ್ನ ತಿರುಗಿಸ್ಬಿಟ್ಟು ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕಿಬಿಟ್ರೆ ಬ್ಯಾಕ್ ಕೂಡ ನಮ್ಮದು ನೆಕ್ ಮುಗೀತು. ಈ ರೀತಿ ನಾವು ಈ ರೀತಿ ನಾಚ್ ಹಾಕಬೇಕು. ಫ್ರಂಟು ಮತ್ತು ಬ್ಯಾಕ್ ನೆಕ್ಕಿಗೂ ಕೂಡ ಈ ರೀತಿ ನಾಚ್ ಹಾಕ್ಕೊಂಡ್ರೆ ಕರೆಕ್ಟ್ ನಮಗೆ ಟರ್ನ್ ಆಗುತ್ತೆ. ನಿಮ್ಗೆ ಇನ್ ಕೇಸ್ ಟರ್ನ್ ಆಗಲಿಲ್ಲ ಅಂದರೆ ಒಂದು ಟಾಪ್ ಸ್ಟಿಚ್ ಕೂಡ ನೀವು ಹಾಕೋಬೇಕು. ಈ ಥರ ಟಾಪ್ ಸ್ಟಿಚ್ ಹಾಕಿದ್ರೂ ಬರುತ್ತೆ. ಇಲ್ಲಾಂದರೆ ಈ ಥರ ತಿರುಗಿಸ್ಕೊಂಡು ಇಲ್ಲಿ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಿಮ್ಮದು ನೆಕ್ ಯಾವ ರೀತಿ ಫಿನಿಶಿಂಗ್ ಬರ್ತಂದರೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ. ಸೊ ಇದು ಕಂಪ್ಲೀಟ್ ಬ್ಯಾಕ್ ಪಾರ್ಟು ಮುಗಿತು. ಇದಕ್ಕೆ ನಾನು ಆಲ್ರೆಡಿ ಡೋರಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅದು ನಿಮಗೆ ಕೆಳಗಿಂದ ಮೇಲೆ ಕೂಡ ನೀವು ನಾಟ್ ಹಾಕೋಬೋದು. ಬೇಡ ನನಗೆ ಮೇಲಿಂದ ಕೆಳಗೆ ಮಾಡ್ಕೊಂಬರ್ತೀನಿ ಅಂದರೆ ಆ ರೀತಿ ಆದರೆ ನೀವು ಮಾಡ್ಕೋಬೋದು. ಸೊ ನಾನು ಮೇಲಿಂದ ಕೆಳಗೆ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕ್ರಾಸ್ ಆಗಿ ಜಿಗ್ಜಾಗ್ ಶೇಪಲ್ಲಿ ಇದನ್ನು ಮಾಡ್ಕೊಂಡು ಬರಬೇಕು. ಈಗ ನಾವು ನೆಕ್ ಪಾರ್ಟ್ ಮುಗಿದ್ಮೇಲೆ ಈ ಎರಡು ಟಕ್ಸ್ನ ಬ್ಯಾಕು ಮತ್ತು ಫ್ರಂಟು ಅಲ್ಲಿ 2 ಟಕ್ಸ್, ಇಲ್ಲಿ 2 ಟಕ್ಸ್ ನಾವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಕಂಪ್ಲೀಟ್ ಸ್ಟಿಚ್ ಆಗಿದ ಮೇಲೆ ಟಾಪ್ ಪಾರ್ಟ್ ರೆಡಿ ಆದಮೇಲೆ ಈಗ ಬಾಟಮ್ ಪಾರ್ಟ್. ಫಸ್ಟ್ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಎರಡು ನೀಟಾಗಿ ಹಾಕ್ಕೊಂಡ್ಬಿಟ್ಟು
ಈ ರೀತಿ ಸ್ಟಿಚ್ ಮಾಡೋಕೆ. ಇನ್ ಕೇಸ್ ಮೇನ್ ಫ್ಯಾಬ್ರಿಕ್ ಏನೋ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಅದ್ರ ಎಡ್ಜಸ್ಸು ಒಂದು ಸ್ವಲ್ಪ ನೀವು ಈ ರೀತಿ ಪ್ಲೇಟ್ಸ್ನ ಮಾಡಿಕೊಂಡು ಹಿಡೀರಿ, ಆವಾಗ ಕರೆಕ್ಟ್ ಆಗುತ್ತೆ. ಇಲ್ಲ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಡೀನಿ ಅಂತಂದರೆ ನೀವು ಹಾಗೇನು ಪ್ರಾಬ್ಲಮ್ ಆಗೋಲ್ಲ. ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಎರಡೂ ಕೂಡ ಸ್ಟಿಚ್ ಆದ ನಂತರ ನೀವು ಇಲ್ಲಿ ಏನು ಹಾಕಿದ್ರಲ್ಲ ಆಮೇಲೆ ಎರಡು ಕೂಡಿಸಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಮಾಡ್ಕೊಂಡಂತ ಇವಾಗ ಸ್ಲೀವ್ಸ್ ಪ್ಯಾಟರ್ನ್ ಈ ರೀತಿ ಸ್ಲೀವ್ಸ್ನ ಎರಡು ಕಡೆ ನೀವು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ ಕೂಡ ಸ್ಟಿಚ್ ಆದ ನಂತರ ನೀವು ಈಗ ಎರಡು ಕಡೆ ಪಾರ್ಟ್ನ ನೀಟಾಗಿ ಜೋಡಿಸ್ಬೇಕು. ಸೊ ಸೈಡ್ ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತಂದರೆ ನೀಟಾಗಿ ಅನಿಸಿರ್ಬೇಕು ನಮಗೆ. ಹಾಗೆ ಫುಲ್ ಫ್ಲೇರ್ ಅನಿಸ್ಬೇಕು. ಈ ಕಡೆ ಹಿಡಿದು ಬಿಟ್ಟಂಗೆ ಆಗಬಾರ್ದು. ಹಾಗಾಗಿ ಫಸ್ಟು ಸ್ಲೀವ್ಸಿಂದ ನಾವು ಫಿಟ್ಟಿಂಗ್ ಹಿಡ್ಕೊಂಡು ಬರಬೇಕು ಸೊಂಟದವರೆಗೂ. ಈ ರೀತಿ ನೀಟಾಗಿ ಫಿಟ್ಟಿಂಗ್ ಹಿಡ್ಕೊಂಡು ಫಸ್ಟ್ ನಾವು ಈ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬಾರ್ದು. ಫಸ್ಟ್ ನಮ್ಮದು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು. ಈ ಒಂದು ತಪ್ಪನ್ನ ಯಾವತ್ತೂ ಮಾಡ್ಕೋಬಿಡಿ. ಇಲ್ಲ ಎರಡೂ ಕೂಡ ನೀಟಾಗಿ ಹಿಡ್ಕೊಂಡ್ಬಿಟ್ಟು ನಿಮ್ಮದು ಫ್ಲೇರ್ ಅಂತಂದು ಅನ್ಸೋದಿಲ್ಲ. ಆಮೇಲೆ ಅದು ಹಿಡ್ಕೊಂಡ್ಬಿಡುತ್ತೆ. ಯಾಕಂದರೆ ನಮ್ಮದು ಲೈನಿಂಗ್ ಪಾರ್ಟ್ ಏನಿರುತ್ತೆ ಅಂದರೆ ಸ್ವಲ್ಪ ಸಣ್ಣದಿರುತ್ತೆ. ಮೇನ್ ಫ್ಯಾಬ್ರಿಕ್ ಅಂದರೆ ಫುಲ್ ಫ್ಲೇರ್ ಆಗಿ ಈ ಕಟ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ತುಂಬ ಫ್ಲೇರ್ ಅನಿಸುತ್ತೆ. ಸೊ ಆ ರೀತಿ ಮಾಡಿಬಿಡಿ. ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಫಸ್ಟು ನಾನು ಸ್ಲೀವ್ಸಿಂದ ಹಿಡ್ಕೊಂಡು ಈ ಟಾಪ್ ಪಾರ್ಟ್ನ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಲೈನಿಂಗ್ನ ಹಾಗೆ ಬಿಟ್ಟಿದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಲೈನಿಂಗ್ನ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ. ಸೊ ಇವಾಗ ನಾನು ಲೈನಿಂಗ್ನ ಸ್ಟಿಚ್ ಮಾಡಬೇಕು. ಸೊ ಫಸ್ಟ್ ನೀವು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ನೀವು ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನಾವು ಈಗೇನು ಲೈನಿಂಗು ಕೂಡ ಒಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತಂದರೆ ಅದನ್ನು ಪೂರ್ತಿ ರಿವರ್ಸ್ ಹಾಕಿದ್ಮೇಲೆ ಉಲ್ಟಾ ಹಾಕಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಕೆಳಗಡೆ ತುಂಬಾ ಫಿನಿಶಿಂಗ್ ತುಂಬ ನೀಟ್ ಅನಿಸುತ್ತೆ, ಫ್ಲೇರ್ ಕೂಡ ಅನಿಸುತ್ತೆ. ಹಾಗೆ ಇದನ್ನು ಹಾಕ್ಕೊಂಡ್ಮೇಲೆ ಕೆಳಗಡೆ ನೀವು ಸ್ಟಿಚ್ ಆದರೂ ಮಾಮೂಲಿ ಸ್ಟಿಚ್ ಆದರೂ ಹಾಕೋಬೋದು, ಇಲ್ಲ ಜಿಗ್ಜಾಗ್ ಆದರೂ ಮಾಡ್ಬೋದು. ನಾನಿಲ್ಲಿ ಜಿಗ್ಜಾಗ್ ಮಾಡ್ಕೋತೀನಿ. ಎಲ್ಲ ಪೀಕು ಜಿಗ್ಜಾಗ್ ಮಾಡಿದ ಮೇಲೆ ಫಿನಿಶಿಂಗ್ ಯಾವ ರೀತಿ ಕಾಣಿಸ್ತಿದೆ ನೋಡ್ತಾ ಇದ್ದಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇನ್ ಕೇಸ್ ಇಷ್ಟ ಆದರೆ ಪ್ಲೀಸ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ವ ಯಾವ ರೀತಿ ಕಾಣಿಸುತ್ತೆ ಅಂತ ಕೊನೆಗೂ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಖಂಡಿತ ಕೊನೆವರೆಗೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾವು ಒಂದು ವಿಡಿಯೋ ಹಾಕೋದು ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.